ಇದರ ಹೆಸರು ಬೆಟ್ಟದ ತಾವರೆ, ಬೆಟ್ಟ ತಾವರೆ ಅಂತ ಕರೀತಾರೆ. ಇದನ್ನು ಮಲೆನಾಡಿನಲ್ಲಿ ಗಣನಾಥನ ತಾವರೆ ಅಂತ ಕೂಡ ಕರೀತಾರೆ. ಇದು ಗಣಪತಿ ಪೂಜೆಗೆ ಸಲ್ಲುವ ಹೂವಾಗಿದೆ. ಈ ಹೂವು ಬೆಳಿಗ್ಗೆ ಶುಭ್ರ ಬಿಳಿಯಾಗಿರುತ್ತದೆ. ಅದು ಮಧ್ಯಾಹ್ನ 12ರ ನಂತರ ಕ್ರಮೇಣ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತಾ ಗಾಢ ಗುಲಾಬಿ ಬಣ್ಣವನ್ನು ಪಡಿತದೆ. ಇದು ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಹೇರಳವಾಗಿ ಸಿಗ್ತದೆ. 15 ಅಡಿಗಿಂತ ಎತ್ತರ ಬೆಳೆಯುವಂಥ ಈ ಬೆಟ್ಟದ ತಾವರೆ ಗಿಡದ ಎಲೆಗಳು ಮಾತ್ರ ತುಂಬ ದೊಡ್ಡದಾದದ್ದು, 5ರಿಂದ 7 ಇಂಚು ಅಗಲ ಇರ್ತದೆ. ಈ ಪುಷ್ಪದ ಮೂಲ ಚೀನಾ ದೇಶ ಅಂತ ದಾಖಲೆಗಳಲ್ಲಿ ಇದೆ. ಈ ಬೆಟ್ಟದ ತಾವರೆ ಒಂದು ವಿಶಿಷ್ಟವಾದಂಥ ಹೂವು. ಈ ಹೂವು ತುಂಬ ಸುಂದರವಾದಂಥ ಹೂವು. ನೋಡಿ ಹೇಗಿದೆ ಅಂತ. ಇದು ಬೆಳಕಿಗೆ ಪಾರದರ್ಶಕವಾಗಿ ಕಂಡು ಬರ್ತದೆ. ನಮ್ಮ ಮನೆಯಲ್ಲಿ ನಮ್ಮ ಲಾಡ್ಜ್ ಎದುರುಗಡೆ ಇದರ ಒಂದು ಗಿಡ ಇದೆ. ಆ ಗಿಡದ ಹೂವುಗಳಿವೆ. ಇದು ಮಧ್ಯಾಹ್ನ ನಂತರ ಪಡೆಯುವ ಬಣ್ಣ ಕೂಡ ನೋಡಿ. ಅತಿ ಎತ್ತರ ಬೆಳೀತದೆ, 15 ಅಡಿಗಿಂತ ಹೆಚ್ಚು. ಇದರ ಎಲೆಗಳು 5 ಇಂಚಿನಿಂದ 7 ಇಂಚಿನಷ್ಟು ಅಗಲ ಇರ್ತದೆ. ಬೆಳಿಗ್ಗೆ ಬಿಳಿಯಾಗಿರುವಂಥ ಈ ಪುಷ್ಪ ಮಧ್ಯಾಹ್ನ 12ರ ನಂತರ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ.